ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನಿವತ್ತು ಯಾಕೆ ಹೀಗೆ ಆಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಹೋಗಿ ಹೋಗಿ ಆ ಸೈಕಲ್ ಕಣ್ಣನ ಮುಂದೆನೆ ಎಲ್ಲ ಎಡ್ವಟ್ಟು ಆಗ್ತಿದೆ. ಒಂದಲ್ಲ ಅಂತ 2 ಸಲ ಡೈ ಕಲರ್ ಚೆಲ್ಲಿದೀನಿ ಗೊತ್ತಾ. 2 ಸಲನಾ? ನೋಡ್ಕೊಂಡು ಹೋಗೋದಲ್ವಾ ದುರ್ಗಾ? ನೀವು ನಗ್ತಿದ್ದೀರಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಅವ್ರ ಮುಂದೆ ನಾನು ಯಾವ ಎಡ್ವಟ್ಟು ಆಗ್ಬಾರ್ದು ಅಂತ ತುಂಬಾ ಹುಷಾರಾಗಿರ್ತೀನಿ ಗೊತ್ತಾ. ಆದ್ರೆ ನೋಡಿದ್ರೆ ಅವ್ರ ಮುಂದೆನೆ ಎಲ್ಲ ಕಿತಾಪತಿ ಆಗೋಗುತ್ತೆ. ಅದಕ್ಕೆ ತುಂಬಾ ಅಲರ್ಟ್ ಆಗಿರೋದು ಸಮಸ್ಯೆನೆ. ನೀನ್ ಅವ್ರ ಜೊತೆ ನಾರ್ಮಲ್ ಆಗಿರೋ, ಹಾಗೆಲ್ಲ ಏನು ಆಗಲ್ಲ ಅವಾಗ. ಅಯ್ಯೋ, ಆ ಸಮಯ ನನ್ನ ಮಾಮೂಲಿಯಾಗಿರಕ್ಕೆ ಬಿಡಲ್ವೇ. ಅದು ಬೇರೆ ಇವಾಗ ಅವರೇ ಬಾಸು ಅಂತ ಬೇರೆ ಗೊತ್ತಾಯ್ತು. ಅದು ಏನ್ಕಂಡು ಬಾಸ್ ಮಾಡಿದ್ರು. ದುರ್ಗಾ, ಹಾಗೆಲ್ಲ ಹೇಳ್ಬಾರ್ದು. ಅವ್ರವ್ರ ಯೋಗ್ಯತೆ ನೋಡಿನೇ ಅಲ್ವಾ ಅವ್ರಿಗೆ ಕೆಲಸ ಸಿಗೋದು. ಅದ್ ಸರಿ, ನಾನು ಅವ್ರ ಬಗ್ಗೆ ಏನ್ ಹೇಳಿದ್ರು ನೀವು ಬಿಟ್ಕೊಡೋದಲ್ಲ, ಯಾಕೆ? ಅದು ಅದು ಕೆಲವು ಸಲ ನೀನೇ ತಪ್ಪು ತಿಳ್ಕೊಂಡಿರ್ತೀಯ ಅಲ್ವಾ, ಅದನ್ನ ಹೇಳಕ್ ಬಂದೆ ಅಷ್ಟೇ. ನೀನೀಗ ಡೈ ಚೆಲ್ಲಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ನೀನೇನು ಬೇಕಂತೆ ಮಾಡಿಲ್ವಲ್ಲ. ಹಾಗಂತ ನನಗ್ ಗೊತ್ತು, ನಿಮಗ್ ಗೊತ್ತು. ಆದ್ರೆ ಸೈಕಲ್ ಕಳ್ಳಂಗೆ ನನ್ಗಂತೂ ಎಷ್ಟು ಮುಜುಗರ ಆಯ್ತು ಗೊತ್ತಾ. ನನ್ ಕಷ್ಟ ನನಗ್ ಗೊತ್ತು. ಹೋಗ್ಲಿ ಬಿಡು ದುರ್ಗಾ, ಅವ್ರು ಹಾಗೆಲ್ಲ ಏನು ಅನ್ಕೊಂಡಿರಲ್ಲ. ಅದ್ ಹೇಗೆ ಹೇಳ್ತೀರಾ? ನಿಮಗ್ ಅವ್ರ ಬಗ್ಗೆ ಗೊತ್ತಾ? ಹಾಗಲ್ಲ, ವರ್ಕರ್ಸ್ ಹೇಳಿದನ್ನ ಕೇಳಿದೀನಿ. ದೇವ್ರೆ, ಇವಳಿಗೆ ಶರತ್ ಮೇಲೆ, ಶರತ್ಗೆ ಇವಳ ಮೇಲೆ ಯಾವಾಗ್ಲೂ ತಪ್ಪ ಅಭಿಪ್ರಾಯನೇ ಮೂಡ್ತಿದೆ. ಈಗ ಈ ಡೈ ಇನ್ಸಿಡೆಂಟ್ ಆದ್ಮೇಲಂತೂ ಶರತ್ ಗ್ಯಾರಂಟಿ ಇವಳ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಇವರಿಬ್ರು ಒಂದೇ ದಾರಿಗೆ ಹೇಗಪ್ಪ ತರೋದು? ಇವರಿಬ್ರು ಒಂದೇ ದಾರಿಗೆ ಬಂದ್ರೆ ಮಾತ್ರ ನಾನು ಸುಲಭವಾಗಿ ದುರ್ಗಾನ ನಮ್ಮ ಮನೆ ಒಳಗಡೆ ಕಳಿಸ್ಬೋದು. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀನ್ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವ್ನು ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿರಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ಹೌದು, ನೀವ್ ಅವಾಗವಾಗ ಬರ್ತಿರ್ತೀರಲ್ಲ. ನಿಮ್ಮನೆ ಇಲ್ಲೇ ಎಲ್ಲೋ ಹತ್ರ ಅಂತ ಹೇಳಿದ್ ನೆನ್ಪು. ಎಲ್ ಬರತ್ ನಿಮ್ಮನೆ? ನೀವ್ ಇಲ್ಲಿಗೆ ಬರ್ತಿರ್ತೀರಲ್ಲ, ಅದಕ್ಕೆ ಕೇಳ್ದೆ. ಅದು ನಮ್ಮನೆ ಪಕ್ಕದ ರಸ್ತೆನಲ್ಲೇ. ನಿನ್ನ ನೋಡ್ಬೇಕು ಅಂತ ಅನ್ಸ್ದಾಗೆಲ್ಲ ಬಂದ್ಬಿಡ್ತೀನಿ. ಹೌದಾ? ನೀವೆಷ್ಟು ಒಳ್ಳೆಯವರು ನೋಡಿ. ಇಷ್ಟು ದೊಡ್ಡ ಬೆಂಗಳೂರಲ್ಲಿ ನನಗೆ ನನ್ನವರು ಅಂತ ಇರೋರು, ನನ್ ಗಾಸಿಪ್ ಗಿಣಿ ಮಣಿ ಮತ್ತೆ ನೀವು ಅಷ್ಟೇ. ಅಯ್ಯೋಯ್ಯೋ, ಟೀ ತಂದು ಎಷ್ಟೊತ್ತಾಯ್ತು, ತಗೊಳ್ಳಿ. ಅದು ದುರ್ಗಾ, ಪರವಾಗಿಲ್ಲ ತಗೊಳ್ಳಿ. ಸಕ್ಕರೆ ಇನ್ನು ಬೇಕು ಅಂದ್ರೆ ಹೇಳಿ, ಇಲ್ಲಿ ಎಲ್ಲ ನಾವೇ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಟೀ ಕುಡಿಲಿಲ್ಲ ಅಂದ್ರೆ ನಂಗೆ ಕೆಲಸ ಮಾಡಕ್ಕೆ ಮನ್ಸಿರಲ್ಲ ಗೊತ್ತಾ. ತಗೊಳ್ಳಿ. ಇದು ಪಕ್ಕ ಲೂಸ್ ಅಂತ ಗೊತ್ತಿತ್ತು, ಇವಾಗ ಕನ್ಫರ್ಮ್ ಆಯ್ತು. ಸಂಕೋಚ ಜಾಸ್ತಿನಪ್ಪ ನಿಮ್ಗೆ. ನನಗಂತೂ ಟೀ ಕುಡಿದ್ರೆ ತಲೆ ಚೆನ್ನಾಗಿ ಓಡುತ್ತೆ. ಇವ್ರು ಎಲ್ರು ಮುಂದೆ ವಟ ವಟ ಅಂತಾಳೆ ಅಂತ ಗೊತ್ತಿತ್ತು, ಆದ್ರೆ ಯಾರು ಇಲ್ಲ ಅಂದ್ರೂ ವಟ ವಟ ಅಂತಾಳೆ ಅಂತ ಇವಾಗಲೇ ಗೊತ್ತಾಗಿತ್ತು. ಕೋಡೆ ಹತ್ರನೂ ಮಾತಾಡ್ತಾ ಇದ್ದಾಳೆ, ಲೂಸು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.